ಮೊದಲು ಕನ್ನಡ ಸಾಹಿತ್ಯ ಪ್ರಕಟಿಸಿದ್ದು ಲೇಖಕಿಯರ ಪರಿಚಯದ ಪುಸ್ತಕ, ಅದು ಕನ್ನಡ ಸಾಹಿತ್ಯ ಪರಿಷತ್ತು ನಾನಿದ್ದ ಅವಧಿಯಲ್ಲಿ. ಇದು ಪ್ರಾರಂಭ ಆದಾಗಲಿಂದ ನಾನು ನೋಡಿದಂಥವನು. ಇದು ಖಾಲಿ ಜಾಗ ಆಗಿದ್ದು, ಇದು ಕಟ್ಟಡ ಆದ್ದು ಎಲ್ಲ ಪೂರ್ತಿ ನಾನು ಇದಕ್ಕೆ ಸಾಕ್ಷಿ ಪ್ರಜ್ಞೆ. ಇದರ ಇಂಥ ಸ್ವರೂಪ ಇದು ಹೇಗೆ ಪಡ್ಕೊಳ್ತು ಅನ್ನುವುದನ್ನು ಕಂಡವನಾಗಿ, ಮತ್ತು ಇಲ್ಲಿ ನಡೆದಂತಹ ತುಂಬ ಮಹತ್ವದ ಕನ್ನಡ ಪರವಾದ, ಜೀವಪರವಾದ, ಸಂಸ್ಕೃತಿ ಪರವಾದಂತಹ ನಾಡು ನುಡಿಗಳ ಅಭ್ಯುದಯಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಶಿಷ್ಟವಾದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ಈ ಹೊತ್ತಿನ ಕಾರ್ಯಕ್ರಮದ ವಿಶೇಷತೆ ಅಂತಂದರೆ, ಒಬ್ಬ ಸ್ತ್ರೀ, ಒಂದು ಹೆಣ್ಣು ಜೀವ ತನ್ನ ತಳಮಳಗಳನ್ನೆಲ್ಲ ಸಹಿಸ್ಕೊಂಡು ಇವತ್ತು ನಮ್ಮ ಎದುರಿಗೆ ನನಗೇನು ಆಗೇ ಇಲ್ಲ ಅನ್ನೋ ಹಾಗೆ ಸಂತೋಷದಿಂದ ಇಲ್ಲಿ ಕೂತಿರೋದು, ಇದು ಬಹಳ ವಿಶಿಷ್ಟವಾದ್ದು. ಸಮಾರಂಭದಲ್ಲಿ ಜಾಸ್ತಿ ಜನ ಇಲ್ಲ ಅಂತ ಏನು ಅಂದ್ಕೋಬೇಡಮ್ಮ. ಆದರೆ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಎಲ್.ಎನ್. ಮುಕುಂದರಾಜ್ ಅವರು ಬಂದಿದ್ದಾರೆ. ಅಂದರೆ ಇಡೀ ನಿಮಗೆ ಸಾಹಿತ್ಯವೇ ನಿಮ್ಮ ಜೊತೆಯಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿದಾಗ ಆಯ್ತಲ್ಲ, ಅಧ್ಯಕ್ಷ ಬಂದ್ಬಿಟ್ಟ ಮೇಲೆ. ಬೇರೆ ಇತರ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಿದಂಥ, ಆಗಲೇ ವಿಮಲಾ ಹೇಳಿದ್ದು, ನಮ್ಮ ಡಾಕ್ಟರ್ ಪಾರ್ಶ್ವನಾಥ್ ಇದ್ದಾರೆ, ತುಂಬ ಜನ ಇಲ್ಲಿ ಬಂದಿದ್ದಾರೆ. ಸುಕನ್ಯಾ ಮಾರುತಿ ಅವರ ಪರಿಚಯ ನನಗೂ ಮತ್ತು ಈಗ ಇಲ್ಲ ಅಂತ ಹೇಳಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ, ಕಮಲಾ ಹಂಪನ ಅವ್ರಿಗೂ ಸುಮಾರು ಹತ್ತಿರ 49 ವರ್ಷ ಅಥವಾ 50 ವರ್ಷ, ಅರ್ಧ ಶತಮಾನದ ಪರಿಚಯ. ಆ ಪರಿಚಯ ಎಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಸುಕನ್ಯಾ ಮಾರುತಿ ಬದುಕಿನ ಪ್ರಮುಖವಾದ ಕೆಲವು ಘಟ್ಟಗಳನ್ನು ನಾನು ಕಂಡಂಥವನು. ಹೀಗಾಗಿ ಅದರ ವಿವರಣೆಯನ್ನೆಲ್ಲ ಸೇರಿಸಿ ಕವಿ, ವಿಮರ್ಶಕಿ, ಚಿಂತಕಿ, ಹೀಗೆ ಬಹುಶ್ರುತತ್ವದ ಸುಕನ್ಯಾ ಮಾರುತಿಯವರ ಬರವಣಿಗೆಯ ವ್ಯಾಪ್ತಿಯನ್ನು, ವೈಶಿಷ್ಟ್ಯವನ್ನು, ಮಹತ್ವವನ್ನು ಅಷ್ಟನ್ನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಈ ಹೊತ್ತು ಬಿಡುಗಡೆ ಆಗಬೇಕಾದಂಥ, ನಾನು ಬಿಡುಗಡೆ ಮಾಡಿಬಿಡಲ, ಮೊದಲು ಬಿಡುಗಡೆ ಮಾಡ್ತೀನಿ. ನಿಮ್ಮೆಲ್ಲರ ಅಪ್ಪಣೆ ಪಡೆದು, ಸಭೆಯ ಅನುಮತಿಯನ್ನು ಪಡೆದು, ಏನು ಜೋರ ಪ್ಯಾಕ್ ಮಾಡಿದ್ದೀರಿ ಪುಸ್ತಕಗಳಲ್ಲಿರೋರಿಗೆಲ್ಲ ಒಂದೊಂದು ಕೊಡಿ. ಇದು ಬದುಕೆಂಬ ಮಾಯೆ, ಎಷ್ಟು ಒಳ್ಳೆಯ ಹೆಸರು ಕೊಟ್ಟಿದ್ದಾರ್ರಿ ಈ ಪುಸ್ತಕಕ್ಕೆ. ಇವತ್ತು ಬಿಡುಗಡೆ, ನಾನು ಈಗ ತಾನೇ ಮಾಡಿದಂತಹ ಗ್ರಂಥದ ಶೀರ್ಷಿಕೆ ಬದುಕೆಂಬ ಮಾಯೆ. ಈ ಹೆಸರೇ ಒಳ್ಳೆ ಒಂದು ಮೆಟಫರ್, ಒಂದು ರೂಪಕ. ಇದು ಬದುಕೇ ಮಾಯೆ, ಬದುಕೆಂಬ ಮಾಯೆ ಅನ್ನುವ ಈ ಪುಸ್ತಕದಲ್ಲಿ ಇದು ಆತ್ಮಕತೆ, ಜೀವನ ಚರಿತ್ರೆ ಅಲ್ಲ. ಒಂದು ರೀತಿಯಲ್ಲಿ ಆತ್ಮಕತೆ ಅಂತ ಯಾಕೆ ಹೇಳ್ತೇನೆ ಅಂದರೆ, ಆತ್ಮ ಅನುಭವಿಸಿದಂತಹ ಸಂತೋಷ, ದುಃಖದ ಪಾಲು ಹೆಚ್ಚು. ಹೀಗೆ ಅವುಗಳನ್ನೆಲ್ಲ ದಾಟಿಕೊಂಡು ಇವತ್ತಿನ ಒಂದು ಸ್ಥಿತಪ್ರಜ್ಞತ್ವದ ನೆಲೆಯ ಮೇಲೆ ನಿಂತಿದ್ದಾರೆ ಸುಕನ್ಯಾ ಮಾರುತಿಯವರು. ಸುಕನ್ಯಾ ಮಾರುತಿ ನಡೆದು ಬಂದ ದಾರಿಯ ಸಿಂಹಾವಲೋಕನ, ಒಂದು ಪಕ್ಷಿ ನೋಟ, ಎ ಬರ್ಡ್ಸ್ ಐ ವ್ಯೂ, ಈ ಪುಸ್ತಕದಲ್ಲಿ ಇದೆ, ಬದುಕೆಂಬ ಮಾಯೆಯಲ್ಲಿ. ಆದರೆ ಅದನ್ನು ಒಂದು ಕ್ರಮಪ್ರಾಪ್ತ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿಲ್ಲ. ಇದರಲ್ಲಿ ನನಗೊಂದು 15 ದಿವಸ ಮುಂಚೆನೇ ಪುಸ್ತಕ ಕೊಟ್ಟಿದ್ದರಿಂದ ನಾನು ಓದ್ಕೊಂಡು ಬಂದು ಮಾತಾಡ್ತಾ ಇದ್ದೀನಿ. ಆದ್ದರಿಂದ ನನ್ನ ಮಾತುಗಳು ಅಧಿಕೃತ ಅಂತ ಸಭೆ ಸ್ವೀಕರಿಸಬಹುದು. ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಮನೆ ಕಟ್ಟೋ ಹಾಗೆ ಮೆಟ್ಟಲಾಗಿ ಹತ್ಕೊಂಡು ಇವತ್ತಿನ ಈ ಸ್ಥಿತಿ ತಲುಪಿದಂತಹ ಸುಕನ್ಯಾ ಮಾರುತಿಯವರ ನಡೆದು ಬಂದಂತಹ ದಾರಿಯ ಮುಖ್ಯ ಘಟ್ಟಗಳನ್ನು ಈ ಬದುಕೆಂಬ ಮಾಯೆ ಅನ್ನುವ ಕೃತಿಯಲ್ಲಿ
ಅವರು ದಾಖಲಿಸಿದ್ದಾರೆ. ಆದ್ದರಿಂದನೇ ಚದುರಿದ ನೆನಪುಗಳು ಅಂತ ಒಂದಕ್ಕೊಂದು ಒಂದು ಕ್ರಮಪ್ರಾಪ್ತವಾದಂತಹ ರೂಪಣೆ ಪಡೆದ ಕೃತಿ. ಆ ಥರ ಆಲೋಚಿಸದೆ ಇದನ್ನು ಯಾವ್ಯಾವ ನೆನಪು ಬಂತು ಹಾಗೆ ಎರಡನೇ ನೆನಪಿಗೂ ಮೂರನೇದಕ್ಕೂ ಒಂದು ಸರ್ತಿ ಕೊಂಡಿ ಇಲ್ಲದೆ ಇರ್ಬೋದು. ಆದರೆ ಅದರಿಂದ ಭಾಳ ಎಚ್ಚರಿಕೆಯಿಂದ ಚದುರಿದ ನೆನಪುಗಳು ಅಂತ ಇಟ್ಟಿದ್ದಾರೆ. ಸುಕನ್ಯಾ ಮಾರುತಿ ಯಾವ ಸಂಕೋಚನೂ ಇಲ್ಲದೆ ತಾನು ಹುಟ್ಟಿದ ವಿಚಾರವನ್ನು ನಾನು ದೇವದಾಸಿಯ ಮಗಳು ಅಂತ ದಾಖಲಿಸಿದ್ದಾರೆ. ಇದು ನಮ್ಮನ್ನು ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ತಳ್ಳಿರ್ತಕ್ಕಂಥ ಮಾತಿದು. ಮತ್ತು ತಮ್ಮ ತಂದೆ ಅವರು ಒಂದು ವೀರಶೈವ ಕುಟುಂಬಕ್ಕೆ ಸೇರಿದ್ದು, ಅವರ ಹೆಸರು ಕೂಡ ಹೇಳಿದ್ದಾರೆ. ತನ್ನ ಬದುಕನ್ನು ಈ ಬೆಳವಣಿಗೆಗೆ ಬೇಕಾದಂಥ ಅಸ್ಥಿಭಾರವನ್ನು ಹಾಕ್ಕೊಡುವ ಘಟ್ಟದಲ್ಲಿ ಅವರು ತಂದೆ ವಹಿಸಿದಂತಹ ಪಾತ್ರವನ್ನು ಕೂಡ ದಾಖಲಿಸಿದ್ದಾರೆ. ಏನು ಯಾವ ರೀತಿಯಲ್ಲೂ ಇಲ್ಲದೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಒಂದು ಪರಿಸರವನ್ನು, ವಾತಾವರಣವನ್ನು ನಿರ್ಮಿಸಿಕೊಡುವುದರಲ್ಲಿ ಅವರ ತಂದೆ ಎಷ್ಟು ಪ್ರೋತ್ಸಾಹ ನೀಡಿದರು ಅನ್ನುವ ಒಂದು 4-5 ಸಾಲುಗಳಲ್ಲಿ ಅದನ್ನು ದಾಖಲಿಸಿದ್ದಾರೆ. ಇದನ್ನು ಕೂಡ ನಾವು ಈ ಪುಸ್ತಕ ಓದೋರು ದಾಖಲಿಸಬೇಕು. ನಮ್ಮಲ್ಲಿ ಭಾರತದಲ್ಲಿ ನಿಮಗೂ ನಮಗೆಲ್ಲ ಗೊತ್ತಿರೋ ವಿಚಾರವೇ, ಸ್ತ್ರೀಗೆ ನಿರ್ಬಂಧಗಳು ಜಾಸ್ತಿ, ಆದ್ರೂ ಹೊಗಳಿಕೆನೂ ಜಾಸ್ತಿ. ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ, ನಿನಗೆ ಸ್ವಾತಂತ್ರ್ಯ ಇಲ್ಲ, ಬಾಲ್ಯದಲ್ಲಿ ತಂದೆ ತಾಯಿಯಿಂದ, ಹೀಗೆ ಮದುವೆ ಆದಮೇಲೆ ಗಂಡ ಆಯ್ತಾ, ಮುಪ್ಪಾದ್ಮೇಲೆ ಮಕ್ಕಳ ಜೊತೆಯಲ್ಲಿ ಇಂತೆಲ್ಲ ಹೇಳಿದ್ದಾರಲ್ಲ. ಒಂದು ವರ್ಗದ ಭಗವದ್ಗೀತೆ ಕೆಲವರಿಗೆ ಮನುಸ್ಮೃತಿಯೇ ಆಧಾರ ಗ್ರಂಥವಾಗಿರೋ ಅವರಿಗೆ ಈ ಸೂತ್ರಗಳೆಲ್ಲ ಅವ್ರಿಗೆ ಬಾಯ್ಪಾಠ ಆಗಿರುತ್ತೆ. ಸ್ತ್ರೀ ಆದರೆ ಉಬ್ಬಿಸೋದ್ರಲ್ಲಿ ಕೂಡ ಅವರೇನು ಹಿಂದೆ ಇಲ್ಲ. ಯಸ್ಯ ನಾರಿ ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿ ಸ್ತ್ರೀಗೆ ನಾವು ಪೂಜೆ ಮಾಡ್ತೀವೋ, ಅಂದರೆ ಒಡೆಯೋ ಪೂಜೆನೂ ಆಗ್ಬೋದು, ಯಾವುದೋ ಪೂಜೆ ಮಾಡ್ತೀವೋ ಅಲ್ಲಿ ದೇವತೆಗಳು ವಿಹರಿಸ್ತಾರೆ ಅಂತ. ಈ 2 ಧ್ರುವಗಳ ನಡುವೆ, ಈ ಕಡೆ ನಿನಗೆ ಸ್ವಾತಂತ್ರ್ಯ ಇಲ್ಲ, ಈ ಕಡೆ ನೀನು ದೇವತೆ ಅನ್ನುವ 2 ಉತ್ತರ ಧ್ರುವ ಮತ್ತು ಪಶ್ಚಿಮ ಧ್ರುವ, ಉತ್ತರ ಧ್ರುವ ದಕ್ಷಿಣ ಧ್ರುವ, 2 ಧ್ರುವಗಳ ನಡುವೆ ಒಂದು ಸ್ತ್ರೀ ಬದುಕು ನಡೆದು ಬಂದಂತಹ ರೀತಿಗೆ ನಮ್ಮ ಸುಕನ್ಯಾ ಮಾರುತಿಯವರ ಜೀವನವನ್ನೇ ದೃಷ್ಟಿಯಲ್ಲಿಟ್ಕೊಂಡಂತ ನೋಡಿದಂತಹ ಸಂದರ್ಭದಲ್ಲಿ ಅನೇಕ ಸಂಗತಿಗಳಿಗೆ ನಾವು ಸ್ಪಂದಿಸ್ತೇವೆ. ಆಕೆಯ ಜೊತೆ, ಬದುಕಿನ ಜೊತೆ ನಾವು ಹೆಜ್ಜೆ ಹಾಕೋಣ ಅನಿಸುತ್ತೆ. ಮತ್ತು ಆಕೆಯ ಗಟ್ಟಿ ಸ್ಥಿತಿ ಮತ್ತು ಧಾರವಾಡದಲ್ಲಿ ವಿದ್ಯಾಭ್ಯಾಸ ಪಡೆದದ್ದು, ಉದ್ಯೋಗವನ್ನು ಗಳಿಸಿದ್ದು, ವಿವಾಹ ಆದದ್ದು, ಮಕ್ಕಳಾದದ್ದು, ಪೂರ್ತಿ ಎಲ್ಲ ಆಕೆಯ ಕರ್ಮಭೂಮಿಯೇ ಧಾರವಾಡ. ಹೀಗಾಗಿ ಧಾರವಾಡದಲ್ಲಿ ಸುಖವನ್ನೂ ಕಂಡರು ಮತ್ತು ಅದಕ್ಕೆ ಸುಖ ಕಾಣುವುದಕ್ಕೆ ಪೂರ್ವದಲ್ಲಿ ಕಷ್ಟ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ. ಅದೃಷ್ಟದ ರೆಕ್ಕೆಗಳು ಕೆಳಗಿದ್ದಿದ್ದು ಮೇಲಾಗುತ್ತೆ, ಮೇಲಿದ್ದಿದ್ದು ಭಾಸನ ನಾಟಕದಲ್ಲಿ ಬರೋ ಮಾತಿದು. ಅದು ಲಕ್ಷಣವಾದರೆ, ಸೂತ್ರ ಆದರೆ ಅದಕ್ಕೆ ಲಕ್ಷ್ಯ, ಉದಾಹರಣೆ ಸುಕನ್ಯೆಯ ಬದುಕು. ಸುಕನ್ಯೆ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗಕ್ಕೆ ಇದು MA ವಿದ್ಯಾರ್ಥಿಯಾಗಿ ಸೇರಿ ಪಟ್ಟಂತಹ ಬವಣೆ, ವಿದ್ಯಾರ್ಥಿಗಳು ಅಧ್ಯಾಪಕರು ಆಡ್ಕೊಳ್ತದ್ದಂಥ ರೀತಿ, ಅದನ್ನು ಒಂದೊಂದನ್ನು ದಾಖಲಿಸಿದ್ದಾರೆ. ಅದೆಲ್ಲ ಹೇಳಿ ನಾನು ಆಕೆಯ ಮನಸ್ಸನ್ನು ಪುನಃ ಜ್ಞಾಪಿಸ್ಕೊಂಡ್ರೆ ಕೆಲವು ನೆನಪುಗಳು ನಮ್ಮನ್ನು ಕಾಡುತ್ತೆ. ಅದನ್ನು ದಾಟ್ಕೊಂಡು ಬಂದಂಥವ್ರಿಗೆ ಪುನಃ ಅದನ್ನೇ ಮತ್ತೆ ಜ್ಞಾಪಿಸೋದು, ವಾಸಿ ಆಗ್ತಾ ಇದ್ದಂಥ ಗಾಯನ ತಿರುಗ ಕೆರ್ಕೊಂಡ್ರೆ ಮತ್ತೆ ಕಿವು ರಕ್ತ ಬರುತ್ತೆ. ಆದ್ದರಿಂದ ನಾನು ಆ ಭಾಗವನ್ನು ತೇಲಿಸಿ ದಾಟಿಸಿ, ವಿವಾಹ ಪಡೆದಂತಹ ಘಟ್ಟದಲ್ಲಿ ಕೂಡ ಸಂತೋಷವನ್ನು ಅನುಭವಿಸಿದರು. ಆದರೆ ಆ ಮಗು ಯಾವುದೋ ಒಂದು ಅವಘಟನೆಯಿಂದ ನಡೆದಂಥ ಅವಘಡದಿಂದ ಉಂಟಾದಂಥ ತೊಂದರೆಯಲ್ಲಿ ಆ ಕಡೆ ಬಾಲ್ಯದಲ್ಲಿ ತಾನು ಅನುಭವಿಸಿದ್ದಲ್ದೇ ಪುನಃ ತನ್ನ ಮಗುವೇ
ಆ ಕಷ್ಟ ಅನುಭವಿಸಿದ ತಾಯಿಯಾಗಿ ಮಗುವಾಗಿ ಅನುಭವಿಸಿದ್ದು, ತಾಯಿಯಾಗಿ ಪುನಃ ಅದನ್ನು ಕಂಡಿದ್ದು, ಇದನ್ನೆಲ್ಲ ದಾಟ್ಕೊಂಡು ಬಂದಂತಹ ರೀತಿ ನೋಡಿದಾಗ ಬದುಕು ನಿಜವಾಗಲೂ ಇದೊಂದು ಮಾಯೆ ಇದೆ. ಅದನ್ನು ಅನೇಕ ಸರ್ತಿ ಅದಕ್ಕೆ ವ್ಯಾಖ್ಯಾನ ಮತ್ತು ವಿವರಣೆ ಕೊಡೋದು ಕಷ್ಟ ಆಗುತ್ತೆ. ಆ ರೀತಿಯಲ್ಲಿ ನಾನು ಹೇಳಬೇಕಾದ ಮುಖ್ಯವಾದ ಮಾತು ಅಂತಂದರೆ, ಸುಕನ್ಯಾ ಎಲ್ಲವನ್ನೂ ಅರಗಿಸ್ಕೊಂಡ್ರಲ್ಲ, ಕರಗಿಸ್ಕೊಂಡ್ರಲ್ಲ. ಆ ಅರಗಿಸಿಕೊಂಡಿದ್ದು ಹೇಗೆ, ಕರಗಿಸಿಕೊಂಡು ತನ್ನ ಬದುಕಿನ ಭಾಗವಾಗಿ ಅದರ ನಡುವೆನೇ ಬೆಳೆದು ಬಂದು ಅನ್ನೋದನ್ನು ದಾಖಲಿಸುವಾಗ ತೀರಾ ನಮ್ಮನ್ನು ಗೋಳೆಕೊಂಡು ನಾನು ಕಣ್ಣೀರು ಸುರಿಸೋದಿಲ್ಲ. ಒಂಥರ ಸ್ಥಿತಪ್ರಜ್ಞಳಂತೆ ವಸ್ತುನಿಷ್ಠವಾಗಿ ಒಂದು ಆರೋಗ್ಯಕರವಾದ ಅಂತರವನ್ನು ಕಾಪಾಡಿಕೊಂಡು ಯಾರ್ದೋ ಬದುಕನ್ನು ನಾನು ಹೇಳ್ತಾ ಇದ್ದೇನೋ ಅನ್ನುವ ಹಾಗೆ ಆ ಬದುಕನ್ನು ಹೇಳೋದಿದೆಯಲ್ಲ, ಅದು ನನಗೆ ತುಂಬ ಪ್ರಿಯವಾದ್ದು. ಇದನ್ನು ಓದುವ ಎಲ್ಲರಿಗೂ ಪ್ರಿಯವಾಗ್ತಕ್ಕಂಥ. ನಾನು ಈ ಕಷ್ಟಪಟ್ಟು ಅಯ್ಯೋ ನನಗೆ ರೋಧಿಸೋದಿಲ್ಲ, ಅಳೋದಿಲ್ಲ, ಪುಟಗಳನ್ನ ಒದ್ದೆ ಮಾಡೋದಿಲ್ಲ, ವಾಕ್ಯಗಳನ್ನ ನೀರಿನಲ್ಲಿ ತೆಗೆಯೋದಿಲ್ಲ. ಆದರೆ ಆ ಅನುಭವ ಆಗುವ ಹಾಗೇನೇ ತನ್ನ ಒಳ್ಳೆಯ ಗದ್ಯ ನಿಜವಾಗಲೂ ಕವಿ ಅಲ್ವಾ, ಅನೇಕ ಕವನ ಸಂಕಲನ ಎಲ್ಲ ಬರೆದಿರೋರು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಬೆಳಗಾಂನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಥವಾ ಇನ್ನೊಂದು ಬೇರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅವರು ಭಾಗವಹಿಸಿ ಚಪ್ಪಾಳೆ ಅವರು ಓದುವ ಕವಿತೆಯ ಸಾಲುಗಳಿಗೆ ಸಭೆ ಸ್ಪಂದಿಸ್ತಾ ಇದ್ದು, ಅಷ್ಟು ಪ್ರಭಾವಶಾಲಿಯಾದಂತಹ ಕವಿತೆಗಳನ್ನು ರಚಿಸಿರ್ತಕ್ಕಂತಹ ಸುಕನ್ಯಾ ಮಾರುತಿ. ಕಮಲಾಂಪನ ಅವರಿಗೂ ಸುಕನ್ಯಾ ಮಾರುತಿಯವರಿಗೂ ಒಂದು ರೀತಿಯ ದೂರದ ನಂಟು ಕೂಡ ಉಂಟು. ಧಾರವಾಡಕ್ಕೆ ನಾವು ಹೋದಾಗ ಅವ್ರು ನೋಡ್ಕೊಳ್ತಾ ಇದ್ದಂಥ ದಿನಗಳನ್ನ ನೆನಪಾಗುತ್ತೆ. ಅದನ್ನು ನಾವು ತುಂಬ ಚೆನ್ನಾಗಿ ನೋಡಿಕೊಂಡು ಅಂತ ಅದನ್ನು ವಿವರಿಸೋದಲ್ಲ. ಕಮಲಾಂಪನಗೂ ಇವರಿಗೂ ಸಾಹಿತ್ಯದ ಬಾಂಧವ್ಯ ಇತ್ತಲ್ಲ. ಇವರ ಪತ್ರ ವ್ಯವಹಾರ ನನಗಿಲ್ಲಿ ಬಂದ ತಕ್ಷಣ 1980ರಿಂದ 88ರವರೆಗೂ 8 ವರ್ಷದ ಅವಧಿಯಲ್ಲಿ ಕಮಲಾಂಪನ ಬರೆದಿದ್ದಂತಹ ಕೆಲವು ಪತ್ರಗಳ ಕಟ್ಟನ್ನೇ ನನಗೆ ಕೊಟ್ಟರು. ಅದನ್ನು ಓದುವಾಗ ನನಗೆ ಪುನಃ ಆ ದಿನಗಳು, ಆ ಅನುಭವಗಳು, ಆ ಸಂದರ್ಭಗಳು ಸಾಕ್ಷಾತ್ ನನ್ನ ಕಣ್ಣೆದುರಿಗೆ ಅವು ಜೀವ ತಳೆದು ಎದ್ದು ನಿಂತಿದ್ವು. ಹಾಗೆ ಅದರಿಂದ ಕಾಗದ ಪತ್ರ ಓದಿದಾಗಲೂ ಕೂಡ ಇವರಿಬ್ಬರ ನಡುವೆ ಸಾಹಿತ್ಯದ ವಿಚಾರ, ಇವರು ಹೊಸದಾಗಿ ಬರೆದಂಥ ಒಂದು ಕವಿತೆಯನ್ನು ಕುರಿತು ಹೇಳ್ತಾರೆ. ಅವರು ಅದನ್ನು ನಾನು ಓದಿದ್ದೀನಿ ಅಂತಾರೆ, ಅವರು ಉತ್ತರ ಕೊಡೋದು. ಹೊಸದಾಗಿ ಬರೆದಂತಹ ಕೃತಿಗೆ ಈ ಹೆಸರಿಡ್ತಿದ್ದೀನಿ, ಆಗ್ಬೋದಾ ಅಂತ ಒಂದು ಪತ್ರ ಕೇಳಿ. ಅಂದರೆ ಇವರಿಬ್ಬರ ನಡುವೆ ಈ ಪತ್ರ ವ್ಯವಹಾರದಲ್ಲಿ ನನಗೂ ಕಮಲಾಂಪನ ನಮ್ಮದು ನಡುವೆ ಪತ್ರ ಅದು ಪ್ರಣಯದ ವಿಚಾರ, ಇವ್ರಿಗೂ ಸುಕನ್ಯಾ ಮಾರುತಿಗೂ ನಡೆದಂಥ ಇದರಲ್ಲಿ ಸಾಹಿತ್ಯದ ವಿಚಾರವಾಗಿ ಪತ್ರ ವ್ಯವಹಾರ ಓದಿದಾಗ ತುಂಬ ಸಂತೋಷ. ನನಗೆ ಮರೆತೇ ಬಿಟ್ಟಿದ್ದೆ ಕೆಲವು ವಿಷಯಗಳು. ಏಕೆಂದರೆ ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಲೇಖಕಿಯರಿಗೂ ವಿಶಿಷ್ಟವಾದಂತಹ ಸ್ಥಾನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ದಲಿತ ಲೇಖಕರುಗಳಿಗೆ ಸಂಬಂಧಪಟ್ಟಿದ್ದು ಅದನ್ನು ಗೋಷ್ಠಿಗಳು, ಸಾಹಿತ್ಯ ಸಮ್ಮೇಳನದಲ್ಲಿ ಮೊದಲು ತಕರಾರು ಎದ್ದಿದ್ದು ನಮ್ಮ ಚನ್ನಣ್ಣ ವಾಲಿಕರು, ನಮ್ಮದು ಕೆಲವರು ನಿಮಗೆ ನೆನಪಿರ್ಬೋದು. ನಾನು ಸದ್ಭಾವನೆಯಿಂದ ಹೇಳಿದ್ದಕ್ಕೆ ಅದಕ್ಕೆ ಅಪವ್ಯಾಖ್ಯಾನ ಬಂದು ಏನೇನೋ ಆಯಿತು. ಅದು ಒಳ್ಳೆಯದಾಯಿತು. ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್. ಹಾಗೆ ಲೇಖಕಿಯರಿಗೆ ವಿಶಿಷ್ಟವಾದಂಥ ಒಂದು ಪ್ರಾಧಾನ್ಯವನ್ನು ಕಲ್ಪಿಸಬೇಕಾದಂಥ ಅಗತ್ಯ ಇದೆ ಅನ್ನುವ ಒಂದು ತಹತದಿಂದ ನಾನು ಮೊದಲನೇ ಬಾರಿಗೆ ಲೇಖಕಿಯರ ಒಂದು ಪರಿಚಯದ ಪುಸ್ತಕವನ್ನು ನಾನು ಪ್ರಕಟಿಸಿದೆ. ಆಮೇಲೆ ಚೀನಾ ಮಂಗಳ ಅವರೆಲ್ಲ ಸೇರಿ ದೊಡ್ಡದಾಗಿ ತಂದರು. ಆದರೆ ಮೊದಲು ಕನ್ನಡ ಸಾಹಿತ್ಯ ಪ್ರಕಟಿಸಿದ್ದು ಲೇಖಕಿಯರ ಪರಿಚಯದ ಪುಸ್ತಕ, ಅದು ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಇದ್ದ ಅವಧಿಯಲ್ಲಿ. ಎರಡನೇದು, ಈ ಲೇಖಕರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಶಿಷ್ಟ, ಇವತ್ತಿಗೂ ಅದು ಮಹತ್ವದ ಕಾರ್ಯಕ್ರಮ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದೆಯೇ ಒಂದು ಬಸ್ ತಯಾರಿಸಿ, ಅದರ ಮುಂದೆ ಬಸ್ ತಯಾರಿಸಿ ಅಂದರೆ ಎಲ್ಲ ಸಿದ್ಧವಾಗಿದ್ದಿದ್ದು. ಅದರಲ್ಲಿ ಒಂದು ಲೇಖಕಿಯರ 43 ಜನ ಏನೋ ಲೇಖಕಿಯರು, ಅದರಲ್ಲಿ ಎಮ್ ಕೆ ಇಂದಿರಾ ಇದ್ದರು. ಅವಾಗ ಎಮ್ ಕೆ ಇಂದಿರಾ ಅವರಿಂದ ಮೊದಲುಗೊಂಡು 42 ಜನ ಲೇಖಕಿಯರನ್ನ ಕೂಡಿಸ್ಕೊಂಡು ಇಡೀ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಕರ್ಕೊಂಡು ಹೋದೆ. ಒಂದು ವಾರ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಾರಂಭ ಆದರೆ ಮೊದಲನೇದು ಕಾರ್ಯಕ್ರಮ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ,
ಧಾರವಾಡ, ಬಿಜಾಪುರ, ಗುಲ್ಬರ್ಗ ಎಲ್ಲ ಕಡೆ ಅವರನ್ನ ಬಸ್ನಲ್ಲಿ ಕರೆದುಕೊಂಡು ನಮ್ಮ ತೆಲಗಾವಿ ಕಾರ್ಯದರ್ಶಿ ಇನ್ಚಾರ್ಜ್ ಅದಕ್ಕೆ ಲಕ್ಷ್ಮಣ್ ತೆಲಗಾವಿ ಅವರು, ಡಿ ಲಿಂಗಯ್ಯ ಅವರು ನೋಡ್ಕೊಳ್ಳೋದು, ಯೋಗಕ್ಷೇಮ ಮೊದಲೇ ಬರ್ತಾರೆ ಅವರು. ಆ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತ ಲೇಖಕಿಯರಲ್ಲಿ ನಮ್ಮ ಸುಕನ್ಯಾ ಮಾರುತಿಯವರು ಇದ್ದರು ಅನ್ನೋದು ವಿಶಿಷ್ಟವಾಗಿ ಹೇಳಬೇಕಾದಂಥ ಮಾತು. ಸುಕನ್ಯಾ ಮಾರುತಿಯವರು ಈ ಬದುಕೆಂಬ ಮಾಯೆ ಪುಸ್ತಕದ ಉತ್ತರಾರ್ಧದಲ್ಲಿ ಅವರು ಧಾರವಾಡದಲ್ಲಿ ಸಂಭವಿಸಿದಂತಹ ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ದಾಖಲಿಸಿದ್ದಾರಲ್ಲ, ಅದನ್ನು ನೀವು ಯಾರಾದರೂ ಧಾರವಾಡದಲ್ಲಿ ಇದ್ದವರು ಅದನ್ನು ಓದಿದರೆ ನಿಜವಾಗ್ಲೂ ಇವತ್ತು ಇಂತಹ ಘಟನೆಗಳು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಮಾಡ್ತಾರಾ, ಹೀಗೆ ತಮ್ಮ ಸಹೋದ್ಯೋಗಿಗಳನ್ನು ಈ ರೀತಿ ನಡೆಸ್ಕೊಳ್ತಾರಾ ಅನ್ನುವ ಇವತ್ತಿಗೂ ಜಾಸ್ತಿ ಏನು ವ್ಯತ್ಯಾಸ ಆಗಿಲ್ಲ. ಆದರೆ ಒಬ್ಬ ಮಹಿಳೆ ಬಂದರೆ ತಮ್ಮ ಜೊತೆಯಲ್ಲಿ ಸಹೋದ್ಯೋಗಿಯಾಗಿ ಬೆರೆತರೆ ಆಕೆಯನ್ನು ಹಿಂದ್ಗಡೆಯಿಂದ ಆಡ್ಕೊಳ್ಳೋದು, ತರಗತಿಗೆ ಹೋಗಿ ಬಂದರೆ ಏನು ಮೇಡಮ್ ಹೇಗೆ ಇತ್ತು ತರಗತಿ, ನಿಮಗೆ ವಿದ್ಯಾರ್ಥಿಗಳೇನು ಗಲಾಟೆ ಮಾಡಲಿಲ್ವಾ ನಿಮಗೆ ಅಂತ ಛೇಡಿಸೋದು, ಈ ರೀತಿ ಹೇಗೆ ನಡ್ಕೊಂಡ್ರು ಅನ್ನೋದನ್ನು ಇಲ್ಲಿ ಈ ಬದುಕೆಂಬ ಮಾಯೆ ಪುಸ್ತಕದಲ್ಲಿ ನಿರ್ಬಿಡೆಯಿಂದ ಸುಕನ್ಯಾ ಮಾರುತಿ ಇದರಲ್ಲಿ ದಾಖಲಿಸಿದ್ದಾರೆ. ಆ ದೃಷ್ಟಿಯಿಂದ ಇದುವರೆಗೆ ಬಂದಂತಹ ಆತ್ಮಕಥೆಗಳ ಶ್ರೇಣಿಯಲ್ಲಿ ಇದರದೇ ಆದಂತಹ ಪ್ರತ್ಯೇಕವಾದ ಛಾಪು ಮೊಹರು ಇದಕ್ಕೆ ಏನೆಂದರೆ, ಇಂತಹ ಸಂಗತಿಗಳನ್ನು ನಿರೂಪಿಸಿದಂತಹ ಆತ್ಮಕಥೆ ಇದು ಬಹಳ ನಾನು ಇದುವರೆಗೆ ನಾನು ಓದಿಲ್ಲ. ನಮ್ಮ ಆತ್ಮಕಥೆಯನ್ನು ತಾನು ವೈಭವಿಸಿ ನಾನು ಕೆಲವು ಸಂಗತಿಗಳನ್ನು ಮರೆಮಾಚಿ ನನ್ನ ಬದುಕು ಇಂತಹದ್ದು ವಿಶಿಷ್ಟವಾದ್ದು ಹೀಗೆ ಅಂತ ಹೇಳಿ ತನ್ನದನ್ನು ಹೆಚ್ಚು ಪ್ರಕಾಶಕ್ಕೆ ತಂದು ಉಳಿದ ಸಂಗತಿಗಳನ್ನು ಗೌಣ ಮಾಡುವ ಆತ್ಮಕಥೆಗಳನ್ನೇ ಓದಿದಂಥವರಿಗೆ ಈ ಬದುಕೆಂಬ ಆತ್ಮಕಥೆ ಮಾಯೆ ಈ ಪುಸ್ತಕವನ್ನು ಓದುವಾಗ ನಿಜಕ್ಕೂ ಆಶ್ಚರ್ಯಾಘಾತವಾಗಬಹುದು ಮತ್ತು ಸಂತೋಷವೂ ಆಗ್ಬೋದು. ಹೀಗೆ ಆತ್ಮಕಥೆಗಳ ಮಾಲೆಯಲ್ಲಿ ವಿಶಿಷ್ಟವಾದಂತಹ ಒಂದು ಕೃತಿಯನ್ನು ರಚಿಸಿ ತಮ್ಮ ಬದುಕಿನ ವೈಶಿಷ್ಟ್ಯಪೂರ್ಣವಾದಂತಹ ಸಂಗತಿಗಳನ್ನು ಮುಚ್ಚು ಮರೆ ಇಲ್ಲದೆ ಬಿಚ್ಚು ಮನಸ್ಸಿನಿಂದ ಇದನ್ನು ತಿಳಿಸಿರ್ತಕ್ಕಂಥ ಒಂದು ವಿಶಿಷ್ಟವಾದ ಪುಸ್ತಕ ಇದು. ಇವತ್ತು ಸುಕನ್ಯಾ ಮಾರುತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ದೇವರಾಜ್ ಅವರು ಮುಂದೆ ನಿಂತ್ಕೊಂಡು ಇದಕ್ಕೆ ಆಧಾರ ಸ್ತಂಭವಾಗಿ ನನಗೆ ಸಂಪರ್ಕ ಮಾಡಿ ಇಂಥದ್ದು ಮಾಡ್ತಾಯಿದ್ದೀವಿ, ತಾವು ಬರಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಬಹಳ ಖುಷಿಯಿಂದ ನಾನು ಯಾಕೆ ಒಪ್ಕೊಂಡೆ ಅಂತಂದರೆ, ಇಷ್ಟು ವರ್ಷದ ಕಾಲ ನಾನು ಬಲ್ಲಂತಹ ಹತ್ತಿರದಿಂದ ನಿಕಟವಾಗಿ ಕಂಡಂತಹ ಯಾರ ಬೆಳವಣಿಗೆಯನ್ನು ಕೆಳಗಿನ ಮಟ್ಟದಿಂದ ಈ ಔನ್ನತ್ಯ ಎತ್ತರದ ಮಟ್ಟದವರೆಗೂ ಬೆಳೆದು ಬಂದರ ಆ ಬೆಳವಣಿಗೆಯನ್ನು ಕೂಡ ಸಾಕ್ಷಿ ಪ್ರಜ್ಞೆಯ ಕಂಡಿದ್ದೋ ಅವರ ಸಮಾರಂಭವನ್ನು ಬದುಕಿನ ಸಂಧ್ಯಾ ಕಾಲಕ್ಕೆ ನಾವು ಸಾಗ್ತಾ ಇರುವ ಸಂದರ್ಭದಲ್ಲಿ ಇಂಥ ಸಮಾರಂಭಗಳು ತುಂಬ ಹೃದಯ ಸ್ಪರ್ಶಿಯಾಗಿರುತ್ತೆ, ಬೇಕಾಗತ್ತೆ. ಹಾಗೆ ಅದನ್ನು ಅರ್ಥ ಮಾಡಿಕೊಂಡು ದೇವರಾಜ್ ಅವರು ಇದನ್ನು ಸಂಯೋಜಿಸಿದ್ದಾರೆ. ಮತ್ತು ಇವತ್ತಿನ ಇಡೀ ದಿವಸದ ಕಾರ್ಯಕ್ರಮ ಇಲ್ಲಿಗೆ ಈ ಬಿಡುಗಡೆ ಆದ ತಕ್ಷಣ ಇಲ್ಲಿಗೆ ನಿಮಗೆ ಬಿಡುಗಡೆ ಇಲ್ಲ, ಯಾಕಂದರೆ ಸಂಜೆವರೆಗೂ ಬೇರೆ ಬೇರೆ ಗೋಷ್ಠಿಗಳಿವೆ, ಅರ್ಥಪೂರ್ಣವಾದ ಗೋಷ್ಠಿಗಳು. ಇವರನ್ನ ಸ್ತುತಿಸುವ ಪ್ರಶಂಸಾಪರವಾದಂಥ ಗೋಷ್ಠಿಗಳಲ್ಲ, ಸಾಹಿತ್ಯವನ್ನು ಕುರಿತು ಇವತ್ತಿನ ವರ್ತಮಾನದಲ್ಲಿರುವ ಅದರ ಸ್ಥಿತಿಗತಿಗಳನ್ನು ಕುರಿತು ವೈಚಾರಿಕವಾಗಿ ಮಾತನಾಡ್ತಕ್ಕಂತಹ ವಿಚಾರಶೀಲ ಲೇಖಕರು ಭಾಗವಹಿಸ್ತಕ್ಕಂತಹ ಗೋಷ್ಠಿಗಳು ಕೂಡ ಇವೆ. ಅದರೆಲ್ಲ ತಾವು ಭಾಗವಹಿಸಬೇಕು ಅಂತ ನಾನು ವಿನಂತಿಸಿ, ಸುಖದ ದಂಡೆಯ ಮೇಲೆ ಇವತ್ತು ನಿಂತಿರುವ ನಮ್ಮ ಸುಕನ್ಯಾ ಮಾರುತಿ ಆರೋಗ್ಯವೂ ಚೆನ್ನಾಗಿದೆ. ನಿಮ್ಮ ಮನಸ್ಸಿಗೆ ಅದನ್ನೇನು ಹಾಕ್ಕೋಬೇಕಾದ್ದಿಲ್ಲ, ಮರ್ತು ಬಿಡಬೇಕಾದ್ದನ್ನು. ಅನೇಕ ಸಾರ್ತಿ ನಾವು ಮುಂದಕ್ಕೆ ಹೋಗ್ತಾ ಇರುವಾಗ ನೆರಳಿನಂತೆ ಗತಕಾಲ ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ಆದರೆ ನಾವು ಒಂದು ತಟಸ್ಥ ರೀತಿಯಲ್ಲಿದ್ದಾಗ ನೆತ್ತಿ ಮೇಲೆ ಸೂರ್ಯ ಬಂದಾಗ ನೆರಳಿರೋದಲ್ಲ, ಹೊರಟೋಗುತ್ತೆ. ಹಾಗೆ ಗತಕಾಲವನ್ನು ಮರೆತು ಈ ಸ್ಥಿತಿಗೆ ನೀವು ತಲುಪಿರುವ ಸಂದರ್ಭದಲ್ಲಿ ಅದನ್ನು ಬಲ್ಲಂತಹ ನಾನು, ಕಮಲಾಂಪನ ಅವರಿದ್ದರೆ ತುಂಬ ಸಂತೋಷ ಪಡ್ತಾಯಿದ್ರು. ನಮ್ಮ ಕುಟುಂಬದ ಪರವಾಗಿ ನಿಮಗೆ ಒಳ್ಳೆಯದಾಗಲಿ, ಉಳಿದ ದಿನಗಳು ಇನ್ನೂ ತೃಪ್ತಿಕರವಾಗಿ ಮನಸ್ಸಿಗೆ ನೆಮ್ಮದಿಯನ್ನು
ತರುವ ದಿನಗಳಾಗಿ ಪರಿಣಮಿಸಲಿ ಅಂತ ಹಾರೈಸಿ, ಈ ಬದುಕೆಂಬ ಮಾಯೆ ಅನ್ನೋ ಪುಸ್ತಕನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ರೀತಿಯ ಬದುಕನ್ನು ನಡೆಸ್ಕೊಂಡು ಬಂದು ಚಿಂತನೆ ಮಾಡ್ತಾ ಇರ್ತಕ್ಕಂತಹ, ಬರವಣಿಗೆ ಮಾಡ್ತಾ ಇರ್ತಕ್ಕಂತಹ ನಮ್ಮ ನಡುವಿನ ಗಟ್ಟಿ ಲೇಖಕರದ ನೀವು ತುಂಬ ಔಚಿತ್ಯ ಇದೆ. ನಾನು ಅದನ್ನು ಹೇಳೋದಕ್ಕೆ ಮರೆತು ಬಿಟ್ಟಿದ್ದೆ, ಕ್ಷಮಿಸಬೇಕು. ತಾವೆಲ್ಲ ಸಂಜೆವರೆಗಿದ್ದು ಇವರ ಬದುಕಿನ ಒಂದು ದೊಡ್ಡ ಚೌಕಟ್ಟನ್ನು ಅರಿತುಕೊಂಡು ತಾವೆಲ್ಲ ಅವರಿಗೆ ಶುಭ ಹಾರೈಸಬೇಕು ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ.